ಈಗಾಗಲೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದೆ. ಈಗಾಗಲೇ ಹತ್ಯೆಯ ಪ್ರಕರಣದ ಬೆನ್ನಲ್ಲೇ ಮತ್ತೋರ್ವ ಹಿಂದೂ ಮುಖಂಡನಿಗೂ ಡೇಟ್ ಫಿಕ್ಸ್ ಮಾಡಲಾಗಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಯ ಪೋಸ್ಟ್ ಹಾಕಲಾಗಿದೆ. ಈ ಹಿಂದೆ ಕೂಡ ಸುಹಾಸ್ ಶೆಟ್ಟಿಗೂ ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿತ್ತು, ಒಂದು ಡೇಟ್ ಅನ್ನ ಕೊಡಲಾಗಿತ್ತು, ಜೊತೆಗೆ ಆತನ ಹತ್ಯೆಗೆ ಅನೌನ್ಸ್ ಅನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗಿತ್ತು, ರಿಪ್ ಅನ್ನೋದನ್ನ ಕೂಡ ಹಾಕಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪೊಲೀಸರಿಗೂ ಮಾಹಿತಿಯನ್ನ ಆತನ ಮನೆಯವರು ಕೊಟ್ಟಿದ್ರು. ಆದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿರಲಿಲ್ಲ ಅನ್ನೋದು ಆ ಸಂದರ್ಭದಲ್ಲಿ ಇದೀಗ ಸುಹಾಸ್ ಮನೆಯವರ ಆರೋಪ ಕೂಡ. ಈಗ ಮತ್ತೋರ್ವ ಹಿಂದೂ ಮುಖಂಡನಿಗೂ ಡೇಟ್ ಫಿಕ್ಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಪೋಸ್ಟ್ ಅನ್ನ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ನಾಳೆ ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಕೊಲೆ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿಯನ್ನ ಮೆರೆಯಲಾಗಿದೆ. ಇದೀಗ ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಇದೇ ರೀತಿಯಾಗಿ ಬೆದರಿಕೆಯ ಪೋಸ್ಟ್ ಹಾಕಿರೋದು. ಭರತ್ ಕುಂಡಲ್ಗೆ ಇದೀಗ ಈ ರೀತಿಯ ಧಮಕಿಯನ್ನ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಸುಹಾಸ್ ಶೆಟ್ಟಿಗೂ ಇಂತಹದೇ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಯನ್ನ ಹಾಕಲಾಗಿತ್ತು, ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಅವರ ಮನೆಯವರೇ ಹೇಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಮತ್ತೋರ್ವ ಹಿಂದೂ ಮುಖಂಡನಿಗೆ ಈ ರೀತಿಯಾದಂತಹ ಬೆದರಿಕೆಯ ಪೋಸ್ಟ್ ಅನ್ನ ಹಾಕಲಾಗಿದೆ. ಪೊಲೀಸರು ಇದರ ಬಗ್ಗೆ ಕ್ರಮವನ್ನ ಏನಾದರೂ ಕೈಗೊಂಡಿದ್ದಾರಾ? ಈ ಒಂದು ಪೋಸ್ಟ್ ಯಾರು ಹಾಕಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರಾ? ನವಿತಾ, ಈ ಪೋಸ್ಟ್ನ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಬಾರಿ ಟಾರ್ಗೆಟ್ ಮಾಡಿರುವಂತದ್ದು ಭರತ್ ಕುಂಡೇಲ್ ಎಂಬ ವ್ಯಕ್ತಿಯನ್ನ. ಇವರು ಬಂಟ್ವಾಳದ ಬಜರಂಗ ದಳದ ಪ್ರಮುಖರು ಮತ್ತು 2017ರಲ್ಲಿ ಬಂಟ್ವಾಳದ ಬೆಂಜನಪದದಲ್ಲಿ ಎಸ್ಡಿಪಿಐ ಮುಖಂಡ ಅಶ್ರಫ್ ಕಲಾಯಿನ ಮರ್ಡರ್ ಆಗಿತ್ತು. ಈ ಅಶ್ರಫ್ ಕಲಾಯಿನ ಮರ್ಡರ್ನ A1 ಆರೋಪಿ ಭರತ್ ಕುಂಡೇಲು. ಹಾಗಾಗಿ ಅಂದಿನಿಂದ ಭರತ್ ಕುಂಡೇಲು ಬಗ್ಗೆ ಸಾಕಷ್ಟು ಬೆದರಿಕೆ ಕರೆಗಳು ಕೂಡ ಬರ್ತಾ ಇತ್ತು. ಈ ಹಿಂದೆ ಅಂದ್ರೆ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ದೊಡ್ಡ ಮಟ್ಟಿನಲ್ಲಿ ಭರತ್ ಕುಂಡೇಲು ವಿರುದ್ಧ ಒಂದು ಬೆದರಿಕೆ ಕರೆ ಕೂಡ ಬಂದಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗಿ ಇರೋಕೆ ಹೇಳಿದ್ರು. ಆದರೆ ಈ ಬಾರಿ ಸುಹಾಸ್ ಶೆಟ್ಟಿ ಮರ್ಡರ್ ಬಳಿಕ ಭರತ್ ಕುಂಡೇಲ್ ಫೋಟೋವನ್ನು ಹಾಕಿ ನಾಳೆಗೆ ಅವರಿಗೆ ಡೇಟ್ ಫಿಕ್ಸ್ ಮಾಡೋದಾಗಿ ಪೋಸ್ಟ್ ಅನ್ನು ಹರಿಯಬಿಡಲಾಗಿದೆ. ಅದರ ಜೊತೆಗೆ ಸುಹಾಸ್ ಶೆಟ್ಟಿಯ ಫೋಟೋಗೆ ರೈಟ್ ಮಾರ್ಕ್ ಹಾಕಿ ಅದರ ಕೆಳಗೆ ಅವರ ಶ್ರದ್ಧಾಂಜಲಿ ಸಮರ್ಪಿಸುವಾಗ ಇದ್ದಂತಹ ಫೋಟೋವನ್ನು ಹಾಕಲಾಗಿದೆ ಮತ್ತು ಭರತ್ ಕುಂಡೇಲ್ ಫೋಟೋವನ್ನು ಹಾಕಿ ಅದರ ಕೆಳಭಾಗದಲ್ಲಿ ನಾಳೆಗೆ ಡೇಟ್ ಮುಹೂರ್ತ ಆಗಿದೆ ಅನ್ನೋದನ್ನ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಕಳೆದ ಹಲವು ತಿಂಗಳಿಂದ ಅಂತ ಹೇಳ್ಬೋದು, ಹಿಂದೂ ಮುಖಂಡರ ಟಾರ್ಗೆಟ್ ಮಾಡಿ ಹಲವು ಪೋಸ್ಟ್ಗಳು ವೈರಲ್ ಆಗಿತ್ತು ಮತ್ತು ಕೆಲವು ಪೇಜ್ಗಳಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು, ಪ್ರಚೋದನಕಾರಿ ಸೆಂಟೆನ್ಸ್ಗಳನ್ನು ಹರಿಯಬಿಡಲಾಗಿತ್ತು. ಈ ಬಾರಿ ಮತ್ತೆ ಈ ಘಟನೆ ಆಗಿರುವಂತದ್ದು. ಪೊಲೀಸ್ IT ಸೆಲ್ ಈ ಬಗ್ಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ತಾ ಇದೆ. ಈಗಾಗಲೇ 14ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರುವಂತದ್ದು. ಈ ಬಾರಿ ಭರತ್ ಕುಂಡೇಲ್ ಅನ್ನ ಟಾರ್ಗೆಟ್ ಮಾಡಿ ಈ ಪೋಸ್ಟ್ ಅನ್ನ ಹರಿಯಬಿಡೋ ಕಾರಣಕ್ಕಾಗಿ ಪೊಲೀಸರು ಮತ್ತೆ ಅಲರ್ಟ್ ಆಗಿದ್ದಾರೆ. ಭರತ್ ಕುಂಡೇಲ್ಗೆ ಪೊಲೀಸರು ಜಾಗೃತಿಯಲ್ಲಿರುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈ ಹಿಂದೆ ಕೂಡ ಭರತ್ ಕುಂಡೇಲ್ ಮೇಲೆ ಜೀವ ಬೆದರಿಕೆಯನ್ನು ಹಾಕಲಾಗಿತ್ತು, ಹಲವು ಬಾರಿ ಕೊಲೆ ಯತ್ನವನ್ನು ಕೂಡ ಮಾಡಲಾಗಿತ್ತು. ಇದರ ಹೊರತಾಗಿಯೂ ಭರತ್ ಕುಂಡೇಲ್ ತನ್ನನ್ನು ಯಾರು ಮುಟ್ಟಿದ್ರು ಕೂಡ ನಾನು ಸುಮ್ಮನಿರೋ ವ್ಯಕ್ತಿ ಅಲ್ಲ, ನಾನು ಭಾಷಣ ಮಾಡಿ ಲೀಡರ್ ಆದವನಲ್ಲ, ನಾನು ಕಾರ್ಯಕರ್ತರಿಂದ ಲೀಡರ್ ಆದವನು, ಹಾಗಾಗಿ ಏನೇ ಪ್ರತಿರೋಧ ಬಂದರೂ ಕೂಡ ಅದಕ್ಕೆ ನಾನು ಎದುರುತ್ತರ ಕೊಡ್ತೀನಿ ಎಂಬುದ ಹೇಳಿಕೆಯನ್ನು ಕೂಡ ಭರತ್ ಕುಂಡೇಲ್ ಹಿಂದೆ ನ್ಯೂಸ್ 18ಗೆ ಕೂಡ ಕೊಟ್ಟಿದ್ರು. ಆದರೆ ಈ ಬಾರಿ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಕೆಲವೇ ದಿನಗಳ ಅಂತರಲ್ಲಿ ಭರತ್ ಕುಂಡೇಲ್ ಅವರ ಫೋಟೋವನ್ನು ಹಾಕಿ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕಿರುವಂತದ್ದು. ಈ ಕೃತ್ಯದ ಹಿಂದೆ ಯಾರಿದ್ದಾರೆ, ಈ ಪೋಸ್ಟ್ನ ಹಿಂದೆ ಯಾರಿದ್ದಾರೆ ಎಂಬುದರ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ನವಿತಾ, ಈಗ ಕಿಶನ್ ಶೆಟ್ಟಿ, ಇಂತಹ ಒಂದು ಸಂದರ್ಭಗಳಲ್ಲಿ ಒಂದು ಆತಂಕ ಅಂತೂ ಖಂಡಿತ ಇದ್ದೇ ಇರುತ್ತೆ. ಈಗ ಒಬ್ಬೊಬ್ಬರದ್ದೇ ಈ ಥರ ಪೋಸ್ಟ್ಗಳನ್ನು ಹಾಕೋದು, ಆ ನಂತರ ಅವರ ಹತ್ಯೆಯನ್ನು ಮಾಡುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಸುಹಾಸ್ ಶೆಟ್ಟಿಯ ವಿಚಾರದಲ್ಲೂ ಕೂಡ ಇದೇ ರೀತಿ ಆಯಿತು. ಆ ಪೋಸ್ಟ್ ಎಲ್ಲಿಂದ ಬಂತು, ಅವರನ್ನೇ ಏನಾದರೂ ಬಂಧಿಸುವಂತಹ ಕ್ರಮಗಳು ಆಯ್ತಾ ಈ ವಿಚಾರದಲ್ಲಿ? ಇದೀಗ ಈ ಒಂದು ಭರತ್ ಕುಂಡೇಲ್ ವಿಚಾರದಲ್ಲೂ ಕೂಡ ಯಾರು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಓಕೆ, ಬಟ್ ಒಂದು ರೀತಿಯ ಹಿಂದೂ ಮುಖಂಡರಿಗೆ ಆತಂಕ ಅಂತೂ ಸಹಜವಾಗಿ ಇದ್ದ ಹಾಗೆ ಕಾಣಿಸ್ತಾ ಇದೆಯಲ್ವಾ ಅಲ್ಲಿ? ಖಂಡಿತ ನವಿತಾ, ಯಾಕೆಂದ್ರೆ ಈ ಹಿಂದೆ ಅಂದ್ರೆ ಕಳೆದ ಒಂದು 6 ತಿಂಗಳಿಂದ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳ ವಾರ ಆಗ್ತಾ ಇರುವಂತದ್ದು. ಒಂದು ಕಡೆ ಹಿಂದೂ ಮುಖಂಡರ ರೀಲ್ಸ್ಗಳನ್ನ ಹಾಕಿದ್ರೆ, ಮತ್ತೊಂದು ಕಡೆ ಮುಸ್ಲಿಂ
ನಾಯಕರ ರೀಲ್ಸ್ ಗಳನ್ನ ಹಾಕಿ ಈ ರೀತಿಯಾಗಿ ವಾರಗಳು ಆಗ್ತಾ ಇತ್ತು. ಅಂದ್ರೆ ಈ ಕಡೆಯಿಂದ ಇವರನ್ನ ಹೈಲೈಟ್ ಮಾಡಿದ್ರೆ ಆ ಕಡೆಯಿಂದ ಮತ್ತೊಬ್ಬರನ್ನ ಹೈಲೈಟ್ ಮಾಡುವಂತ ಕೆಲಸಗಳು ಆಗ್ತಾ ಇದ್ದಂಥದ್ದು. ಆದ್ರೆ ಈ ಬಾರಿ ಭರತ್ ಕುಂಡೇಲನ್ನ ನೇರವಾಗಿ ಟಾರ್ಗೆಟ್ ಮಾಡಿರೋದು, ಪ್ರಮುಖವಾಗಿ ಮೈಕಾಲಾ ಬ್ಯಾರಿ ಸೇರಿದಂತೆ ಹಲವು ಪೇಜ್ಗಳಲ್ಲಿ ಈ ರೀತಿಯಾಗಿ ಪ್ರಚೋದನಕಾರಿ ವಿಡಿಯೋಗಳು, ಪ್ರಚೋದನಕಾರಿ ಬರಹಗಳನ್ನು ಬರೆಯುತ್ತಿರುವಂತದ್ದು. ಪೊಲೀಸರು ಈ ಹಿಂದೆ ಸಾಕಷ್ಟು ಇಂತಹ ಪೋಸ್ಟ್ಗಳ ಬಗ್ಗೆ ಗಮನವನ್ನು ಹರಿಸಿದ್ರು. ಇದರ ಹೊರತಾಗಿಯೂ ಕೂಡ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಸ್ಕೆಚ್ ಹಾಕಿ 1 ತಿಂಗಳ ಹಿಂದೆಯೇ ಟಾರ್ಗೆಟ್ ಎಂಬುದಾಗಿ ಬರೆಯಲಾಗಿತ್ತು. ಆನಂತರವಾಗಿ ಮುನ್ನೆ ಹತ್ಯೆ ಆಗಿರುವಂತದ್ದು. ಇದೇ ರೀತಿಯಾಗಿ ಭರತ್ ಕುಂಡೇಲ್ ಅವರಿಗೆ ಜೀವ ಬೆದರಿಕೆಯನ್ನು ಕಳೆದ ಹಲವು ತಿಂಗಳುಗಳಿಂದ ಹಾಕ್ತಾ ಇದೆ. ಆದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯಾಗಿ 2 ದಿನದ ಒಳಗೆ ಈ ರೀತಿಯಾಗಿ ಮತ್ತೆ ಟಾರ್ಗೆಟ್ ಹಾಕಿರೋದು ಹಿಂದೂ ಸಂಘಟನೆಯ ಪ್ರಮುಖರನ್ನು ಕೂಡ ಕಂಗೆಡಿಸಿದೆ. ಹಾಗಾಗಿ ಇದರ ಹಿಂದೆ ಯಾರಿದ್ದಾರೆ, ಇದೊಂದು ದುಬೈಯಿಂದ ಮಾಡುವಂತಹ ಶಂಕೆ ಕೂಡ ಇದೆ. ಯಾಕೆಂದ್ರೆ ಹಿಂದೆ ಆದಂತಹ ಹಲವು ಘಟನೆಗಳನ್ನು ನಾವು ಗಮನಿಸಬಹುದು. ಅದು ಕಟೀಲು ಶ್ರೀದೇವಿಯ ಬಗ್ಗೆ ಮಾಡಿದಂತಹ ಅಪಪ್ರಚಾರ ಆಗಿರ್ಬೋದು, ಅನಂತರವಾಗಿ ಬಂದಂತಹ ಹಲವು ಬೆದರಿಕೆಗಳು ಆಗಿರ್ಬೋದು, ಎಲ್ಲವೂ ಗಲ್ಫ್ ರಾಷ್ಟ್ರದಿಂದ ಇದನ್ನು ಹ್ಯಾಂಡಲ್ ಮಾಡಲಾಗ್ತಾ ಇತ್ತು. ಇಂತಹ ಪೋಸ್ಟ್ಗಳನ್ನು ಹ್ಯಾಂಡಲ್ ಮಾಡಲಾಗಿತ್ತು, ವೈರಲ್ ಮಾಡಲಾಗ್ತಿತ್ತು ಮತ್ತು ಕ್ರಿಯೇಟ್ ಅನ್ನು ಮಾಡಲಾಗಿತ್ತು. ಹಾಗಾಗಿ ಇದು ಗಲ್ಫ್ ರಾಷ್ಟ್ರದಿಂದ ಕೂತು ಮಾಡುವಂತಹ ಕೆಲಸವಾ ಅನ್ನೋದಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿಯ ಪೋಸ್ಟ್ಗಳನ್ನು ಹರಿಯಬಿಡಲಾಗ್ತಾ ಇರುವಂಥದ್ದು, ಬೆದರಿಕೆಯ ಸಂದೇಶಗಳನ್ನು ಹರಿಯಬಿಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ IT ವಿಭಾಗ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ನವಿತಾ.